ಮತ್ತು ಸಚಿನ್ ಆತ್ಮಹತ್ಯೆ ಪ್ರಕರಣದ ವಿರುದ್ಧ ಹೋರಾಟವನ್ನ ಮಾಡ್ತೇವೆ. ಹುಬ್ಬಳ್ಳಿಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಪೊಲೀಸರನ್ನ ದುರ್ಬಳಕೆ ಮಾಡಿಕೊಳ್ತಾ ಇದೆ, ವಿನಾಕಾರಣ ಬಿಜೆಪಿ ಕಾರ್ಯಕರ್ತರಿಗೆ ತೊಂದರೆಯನ್ನ ಕೊಡ್ತಿದ್ದಾರೆ ಅಂತ ಪ್ರಹ್ಲಾದ್ ಜೋಶಿ ಕಿಡಿಕಾರಿದ್ದಾರೆ. ಬಸವರಾಜ್ ಮತ್ತಿಮೂಡ್ ಫೋಟೋ ವಿಚಾರ ನನಗೆ ಗೊತ್ತಿಲ್ಲ, ನೀವು ಸುಪಾರಿ ಕೊಟ್ಟಿದ್ದಕ್ಕೆ ರಿಲೀಸ್ ಮಾಡಿದ್ದೀರಾ ಖರ್ಗೆ ಅವರೇ ಅಂತ ಹೇಳಿ ಪ್ರಶ್ನೆಯನ್ನ ಮಾಡಿದ್ದಾರೆ ಪ್ರಹ್ಲಾದ್ ಜೋಶಿ. ಸಚಿವ ಪ್ರಿಯಾಂಕ್ ಖರ್ಗೆ ಅವರ ವಿರುದ್ಧ ವಾಗ್ದಾಳಿಯನ್ನ ನಡೆಸುವುದರ ಜೊತೆಗೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧವೂ ಕೂಡ ಕಿಡಿಕಾರಿದ್ದಾರೆ. ಸುಲಿಗೆ, ಹತ್ಯೆ, ಆತ್ಮಹತ್ಯೆಗಳು ಜಾಸ್ತಿ ಆಗಿದ್ದಾವೆ. ಜನಪ್ರತಿನಿಧಿಗಳನ್ನ, ಸಾಮಾಜಿಕ ಮುಖಂಡರನ್ನ ಸುಪಾರಿ ಕೊಟ್ಟು ಕೊಲಿಸುವ ಮಟ್ಟಿಗೆ ರಾಜ್ಯ ಸರ್ಕಾರ ಮುಂದಕ್ಕೆ ಹೋಗ್ತಾ ಇದೆ. ಒಬ್ಬ ಜನಪ್ರತಿನಿಧಿಯಾಗಿ ವಿಧಾನ ಪರಿಷತ್ನಲ್ಲಿ ಅಪಶಬ್ದಗಳನ್ನು ಮಾತನಾಡಿ, ಅಪಶಬ್ದ ಯಾರು ಮಾತಾಡಿದ್ರು ತಪ್ಪನ್ನು ಅದರ ಬಗ್ಗೆ ನಾನು ಮೊದಲು ಹೇಳಿದ್ದೇನೆ. ಅದರಲ್ಲೂ ವಿಶೇಷವಾಗಿ ಯಾವುದೇ ಹೆಣ್ಣು ಮಕ್ಕಳ ಬಗ್ಗೆ, ತಾಯಂದಿರ ಬಗ್ಗೆ ಅಪಶಬ್ದ ಮಾತಾಡಿದ್ರೆ ತಪ್ಪಾದರೆ ಸ್ವತಃ ಸಭಾಪತಿಗಳು ಇದ್ರ ಬಗ್ಗೆ ರೂಲಿಂಗ್ ಕೊಟ್ಟ ನಂತರ ಒಬ್ಬ ಜನಪ್ರತಿನಿಧಿಯನ್ನು ಕರ್ಕೊಂಡು ಹೊಲ ಗದ್ದೆ ಕ್ವಾರಿ ಎಲ್ಲ ಅಡ್ಡಾಡಿಸ್ತಾರೆ. ಆದರೆ ಈ ರಾಜು ಕಾಪಕ್ನೂರು ಅನ್ನೋನು ಬಂಧನ ಆಗಿಲ್ಲ ಇನ್ನೂ ತನಕ. ಕಪನೂರು ರಾಜು ಕಪನೂರು ಈತನ ಬಂಧನ ಆಗಿಲ್ಲ ಇನ್ನೂ. ಯಾಕೆ ಬಂಧನ ಆಗಿಲ್ಲ? ಯಾರ ಕೃಪಾಶೀರ್ವಾದ ಮೇಲಿದೆ? ಅಲ್ಲಿ ಬಸವರಾಜ್ ಮತ್ತಿಮೂಡು, ನಮ್ಮ MLA ಚಂದು ಪಾಟೀಲು, ಆಂದೋಲ ಸ್ವಾಮೀಜಿ ಇವ್ರ ಮೇಲೆಲ್ಲ ಸುಪಾರಿ ಕೊಡ್ತಾರೆ. ಕುಟುಂಬದವರು ದೂರು ಕೊಡ್ಲಿಕ್ಕೆ ಹೋದಾಗ ಯಾರ್ದು ಆತ್ಮಹತ್ಯೆ ಆಗಿದೆ, ಇವರಿಗೆಲ್ಲ ಹೆದರಿ ಆತ್ಮಹತ್ಯೆ ಮಾಡ್ಕೊಳ್ಳೋದನ್ನ ಸಚಿನ್ ಪಂಚಾಳ ಅವನ ಕುಟುಂಬಕ್ಕೆ ಬೆದರಿಕೆ ಹಾಕಿ ಕಳಿಸಿದ್ದಾರೆ. ಯಾರ ಮೇಲೆ ಏನು ಆ್ಯಕ್ಷನ್ ಇಲ್ಲ. ಮತ್ತೀಗ ಅದನ್ನು ತರಾತುರಿಯಲ್ಲಿ CID ಕಳಿಸ್ತೀನಿ ಅಂತ ಹೇಳ್ಯಾರ. ಈ CID ಕಾಂಗ್ರೆಸ್ ಇನ್ವೆಸ್ಟಿಗೇಷನ್ ಡಿಪಾರ್ಟ್ಮೆಂಟ್ ಆಗಿ ಪರಿವರ್ತನೆ